ನಮಸ್ಕಾರ ಸ್ನೇಹಿತರೆ, ನಾವು ನೋಡ್ತಿರುವಂಥ ದೇವಸ್ಥಾನ ಕೂಡ್ಲಿ ದೇವಸ್ಥಾನ. ಶಿವಮೊಗ್ಗದಿಂದ 17 ಕಿಲೋಮೀಟರ್ ದೂರದಲ್ಲಿರುವಂಥ ದೇವಸ್ಥಾನ. ಇಲ್ಲಿ ತುಂಗಾ ಮತ್ತು ಭದ್ರಾ ಎಂದು 2 ನದಿಗಳ ಸಂಗಮವಾಗುತ್ತೆ. ತುಂಗಾ ಭದ್ರಾ ನದಿಗಳಾಗಿ ಹರಿದು ಹೋಗುತ್ತೆ ಸ್ನೇಹಿತರೆ. ಅಷ್ಟೇ ಅಲ್ಲದೆ ಸ್ನೇಹಿತರೆ, ಸರಿಸುಮಾರು ಇಲ್ಲಿ 50ಕ್ಕೂ ಹೆಚ್ಚು ಚಿಕ್ಕ ಪುಟ್ಟ ದೇವರುಗಳಿವೆ ಅಂತ ನೋಡ್ಬೋದು ಸ್ನೇಹಿತರೆ. ಅದರಲ್ಲಿ ರಾಮೇಶ್ವರ ದೇವಾಲಯ, ದುರ್ಗಮ್ಮ ದೇವಾಲಯ, ಶಾರದಮ್ಮ ದೇವಾಲಯ, ಹಾಗೆ ಚಿಕ್ಕ ಮಠ, ದೊಡ್ಡ ಮಠ, ಗೋಶಾಲೆ ಸಹಿತ ಇಲ್ಲಿದೆ ಅಂತ ನೋಡ್ಬೋದು ಸ್ನೇಹಿತರೆ. ರಾಮೇಶ್ವರ ದೇವಾಲಯದ ವಿಶೇಷತೆ ನಾವು ನೋಡೋದಾದರೆ, ಇಲ್ಲಿ ಸರಿಸುಮಾರು 12ನೇ ಶತಮಾನದಲ್ಲಿ ಹೊಯ್ಸಳರ ಕಾಲದಲ್ಲಿ ಈ ದೇವಾಲಯ ನಿರ್ಮಾಣಗೊಂಡಿದೆ ಅಂತ ನೋಡ್ಬೋದು. ಕುರುಹುಗಳು ಸಹಿತ ದೊರಕಿವೆ ಸ್ನೇಹಿತರೆ. ಹೊಯ್ಸಳರ ಶೈಲಿಯಲ್ಲಿ ದೇವಾಲಯ ನಿರ್ಮಾಣಗೊಂಡಿದೆ. 4 ದ್ವಾರ ಬಾಗಿಲುಗಳು ಇವೆ. ಅಷ್ಟೇ ಅಲ್ಲದೆ ಮುಂಭಾಗದಲ್ಲಿ ನಂದಿ ವಿಗ್ರಹ, ಮಂಟಪ ಇದೆ. ಇದೆಲ್ಲವನ್ನು ನಾವು ನೋಡಿದರೆ ಇದು ಹೊಯ್ಸಳರ ಕಾಲದಲ್ಲಿ ನಿರ್ಮಾಣಗೊಂಡಿದೆ ಎಂಬ ಕುರುಹುಗಳು ಸಹಿತ ದೊರೆತಿದೆ ಸ್ನೇಹಿತರೆ. ಅಷ್ಟಲ್ಲದೆ ಪಕ್ಕದಲ್ಲಿರುವಂಥ ಶಾರದಾಂಬ ದೇವಾಲಯದ ಒಂದು ಇತಿಹಾಸವನ್ನು ಹೊಂದಿದೆ ಸ್ನೇಹಿತರೆ. ಶಂಕರಾಚಾರ್ಯರ ಜೊತೆ ಶಾರದಾ ತಾಯಿಯು ಒಲೆದು ಬಂದಳು, ಇಲ್ಲಿ ನೆಲೆ ನಿಂತಳು ಎಂಬುದು ಒಂದಿಷ್ಟು ಕುರುಹುಗಳು ಸಹಿತ ಇಲ್ಲಿ ದೊರಕಿದೆ ಸ್ನೇಹಿತರೆ. ಹಾಗೆ ನಮ್ಮ ಹಿಂದೂ ಪುರಾಣದ ಪ್ರಕಾರ ನಾವೆಲ್ಲರೂ ಹೊಸ ವರ್ಷಗಳನ್ನು ಯುಗಾದಿ ಹಬ್ಬದಂದು ಆಚರಿಸ್ತೇವೆ. ಹಾಗೆ ಅದೇ ಯುಗಾದಿ ಹಬ್ಬದಂದು ವಿಜೃಂಭಣೆ ಬೈತಾದಂಥ ಬೃಹತ್ಕಾರದಂಥ ಒಂದು ಜಾತ್ರೆ ನಡೀತದೆ ಸ್ನೇಹಿತರೆ. ಈ ಜಾತ್ರೆಯನ್ನು ನೋಡದೆ ಅದರ ಸುಂದರ ಕ್ಷಣ. ಯಾಕಪ್ಪ ಅಂದರೆ ಸರಿಸುಮಾರು 10 ಹಳ್ಳಿಗಳಿಂದ ದೇವರುಗಳು ಮೆರವಣಿಗೆ ರೂಪದಲ್ಲಿ ಈ ನದಿಯ ಬಳಿ, ಕೂಡ್ಲಿಯ ನದಿಯ ಬಳಿ ಬರ್ತವೆ ಸ್ನೇಹಿತರೆ. ಅಲ್ಲಿ ವರ್ಷದ ಮೊದಲ ಪೂಜೆ ಅಲ್ಲಿಂದಲೇ ಪ್ರಾರಂಭವಾಗುತ್ತದೆ ಎಂಬುದು ಒಂದು ವಾಡಿಕೆಯೂ ಸಹಿತ ಇದೆ ಸ್ನೇಹಿತರೆ. ಹಾಗಾಗಿ ಆ ಕ್ಷಣವನ್ನು ಕಣ್ತುಂಬಿಕೊಳ್ಳೋದು ಒಂಥರ ಸುಂದರ ಕ್ಷಣ ಸ್ನೇಹಿತರೆ. ಹಾಗಾಗಿ ದಯಮಾಡಿ ಎಲ್ಲರೂ ಒಮ್ಮೆ ಆದರೂ ಈ ಪ್ರಾಚೀನ ಇತಿಹಾಸ ಇರುವಂಥ ಕೂಡ್ಲಿ ದೇವಸ್ಥಾನಕ್ಕೆ ಬಂದು ನೋಡಿ ಎಂದು ಹೇಳುತ್ತಾ, ಪ್ರಿಯ ವೀಕ್ಷಕರೇ, ಈ ಮಾಹಿತಿ ಇಷ್ಟ ಆದಲ್ಲಿ ಒಂದು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬರ್ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಿದ್ದೇನೆ. ಧನ್ಯವಾದಗಳು.